ಮುಖ್ಯ ಪ್ರಾಣದೇವರು ನಮ್ಮ ದೇಹದಲ್ಲಿ ಒಂದೊಂದು ನಾಡಿಯಲ್ಲಿ ಒಂದೊಂದು ರೂಪದಿಂದ ಇದ್ದಾರೆ. ಆಚಾರ್ಯರು ಹೇಳೋದು ಪ್ರಾಣಾಪಾನ ವಿಡಾಯಾಂಚ, ಇಡಾನಾಡಿ ಅಂತ ಇದೆ, ಎಡಭಾಗದಲ್ಲಿರುವ ನಾಡಿಗಳ ಗುಂಪು 50, ಬಲಭಾಗದಲ್ಲಿ 50, ಅದು ಪಿಂಗಳ ನಾಡಿ ಅಂತ. ಮಧ್ಯದಲ್ಲಿರುವ ನಾಡಿ ಸುಷುಮ್ನಾ ನಾಡಿ ಅಂತ. ಎಡಭಾಗದಲ್ಲಿರುವ ಇಡಾನಾಡಿಯಲ್ಲಿ ಪ್ರಾಣ ಅನ್ನುವ ಪಂಚಪ್ರಾಣ ರೂಪದ ಮುಖ್ಯ ಪ್ರಾಣದೇವರು ಇಡಾನಾಡಿಯಲ್ಲಿದ್ದಾರೆ. ಆಚಾರ್ಯರು ಹೇಳೋದು ಪ್ರಾಣ ಅಪಾನ ನಾಮಕ ವಾಯುದೇವರು ಪಿಂಗಳ ನಾಡಿಯಲ್ಲೇ ಇರ್ತಾರೆ. ಪ್ರಾಣಾಪಾನ ವಿಡಾಯಾಂಚ ಪಿಂಗಲಾಯಾಂಚ ವರ್ತತಃ ವ್ಯಾನಸ್ಸಂಧಿಷು, ಸಂಧಿಗಳು ಅಂತೇನಿದೆ ಜಾಯಿಂಟ್ಸು, ಅಲ್ಲಿ ವ್ಯಾನನಾಮಕ ವಾಯುದೇವರಿದ್ದಾರಂತೆ. ಅವರನ್ನು ಪ್ರಾರ್ಥನೆ ಮಾಡಬೇಕು, ದಯಮಾಡಿ ಆ ಸಂಧಿ ನೋವು ಕೊಡಬೇಡ್ರಿ. ಅದರಲ್ಲೂ ಈ ಚಿಕನ್ ಗುನ್ಯಾ ಮತ್ತು ಅದು ಯಾವುದೋ ಒಂದು ಜ್ವರ ಬಂದಿದೆಯಲ್ಲ ಆರ್ಥೋ ವೈರಲ್, ಅದು ಬಂದಾಗಂತೂ ಒದ್ದಾಡಿಸಿಬಿಡತ್ತೆ. ವ್ಯಾನನಾಮಕ ವಾಯುದೇವರನ್ನು ಪ್ರಾರ್ಥನೆ ಮಾಡಬೇಕು. ಸಂಧಿಷು ಸರ್ವತ್ರ ಉದಾನೋ ಬ್ರಹ್ಮನಾಡಿಗ, ಉದಾನ ನಾಮಕ ವಾಯುದೇವರು ಬ್ರಹ್ಮನಾಡಿಯಲ್ಲೇ ಇರ್ತಾರೆ. ಸರ್ವತ್ರೈವ ಸಮಾನಸ್ತು, ಇಡೀ ದೇಹದ ಎಲ್ಲ ಕಡೆ ಸಮಾನ ನಾಮಕ ವಾಯುದೇವರು. ಸಮಂ ಚರತಿ ಸರ್ವಗಃ ಇತಿ ಭಾರತೆ, ಮಹಾಭಾರತದಲ್ಲಿ ಹೇಳಿದ ಮಾತನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉಲ್ಲೇಖ ಮಾಡ್ತಾರೆ. ಸೊ ಕುಂಡಲಿನಿ ಶಕ್ತಿಯಿಂದ ಹೊರಟಂತಹ ಸ್ಟ್ರೈಟಾದ ಒಂದು ನಾಡಿ, ಆ ನಾಡಿಯಲ್ಲಿ ಉದಾನ ನಾಮಕ ವಾಯುದೇವರು ಇರ್ತಾರೆ. ಅದನ್ನೇ ಅಂದರು ಊರದೇವರ ಮಾಡಿರೆಂದು ಸಾರುತ್ತಿದೆ ಶ್ರುತಿ ಸ್ಮೃತಿಗಳು ದ್ವಾರಗಳ 9 ಮುಚ್ಚಿ. ಅದರಲ್ಲಿ ಏನು ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಅಂತ 6 ಚಕ್ರಗಳು, ಷಟ್ಚಕ್ರಗಳ ಚಿಂತನೆ. ಈ ಭ್ರೂಮಧ್ಯದಲ್ಲಿ 2 ದಳದ ಕಮಲ ಅಂತ, 2 ಅಂತಾನೂ ಇದೆ, 4 ಅಂತಾನೂ ಇದೆ, 2 ಪ್ರಭೇದಗಳಿದೆ. 2 ಅಂತ ವಿಜಯಧ್ವಜ ಭಟ್ಟಾರಕರು ಬರೀತಾರೆ. ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ 4 ಅಂತ ಹೇಳಿದ್ದನ್ನು ಉಲ್ಲೇಖ ಮಾಡಿ ಯಾದವಾರ್ಯರು ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾ ದ್ವಿತೀಯ ಸ್ಕಂದದಲ್ಲಿ ಇಲ್ಲಿ 4 ದಳದ ಕಮಲ ಇದೆ ಅಂತ. ಅಂತೂ ಚಿಂತನೆ ಮಾಡಬೇಕಾದದ್ದು ಪ್ರಾಣಶಕ್ತಿಯನ್ನು ಮೇಲೆ ಮೇಲೆ ಎಬ್ಬಿಸಿ ಇಲ್ಲಿಗೆ ತಂದು ನಮ್ಮ ಕಣ್ಣಿನಿಂದ ನಮ್ಮ ಮೂಗಿನ ತುದಿಯನ್ನೇ ನೋಡ್ತಾ 24 ನಿಮಿಷ 24 ನಿಮಿಷ ನೋಡ್ತಾ, ಅದು ಪ್ರಾಕ್ಟೀಸ್ ಇದ್ದರೆ ಸಾಧ್ಯ ಇದೆ, ಆ ಭ್ರೂಮಧ್ಯದಲ್ಲಿ ತಂದು ನಮ್ಮ ಮೂಗಿನ ತುದಿಯನ್ನು ನಮ್ಮ ಕಣ್ಣಿನಿಂದ ನೋಡಬೇಕು ಅಂತ. ಅದು ಪ್ರಾಕ್ಟೀಸಿಂದ ಸಾಧ್ಯ. ಇನ್ನೊಬ್ಬರು ಮೂಗು ನೋಡ್ತಾ ಇರ್ಬೋದು, ನಮ್ಮ ಮೂಗನ್ನು ನಾವೇ ನೋಡೋದು ಅದು ಕಷ್ಟ. ನಿಲ್ಲಿಸಿ ಭ್ರೂಮಧ್ಯದಲ್ಲಿ. ಇದು ಮೊದಲು ಧ್ಯಾನ, ಮೊದಲು ಆಸೀನ ಸಂಭವಾತಂತ ಆಸನ, ಆಮೇಲೆ ಧ್ಯಾನ. ಆ ದೇವರನ್ನು ಧ್ಯಾನ ಮಾಡಬೇಕಾದ್ರೆ ಮೂಗಿನ ತುದಿಯನ್ನು ಕಣ್ಣಿನಿಂದ ನೋಡ್ತಾ ದೇವರ ರೂಪವನ್ನು ಧ್ಯಾನ ಮಾಡಿರಿ. ಸರಿ, ಏನು ಇದನ್ನು ಮಾಡಿದ್ರಾಯಿತು? ಆಯಿತು ಅಂತ ಬಿಟ್ಟೇ ಸಾವಿರಾರು ಜನ್ಮ ಆಯಿತು ಅಂದರು ಪುರಂದರದಾಸರು. ಆಯಿತು 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 ಅಂತ ಬಿಡ್ತಾನೇ ಇದೆ. ಈ ಮನೆಯಲ್ಲಿ ಕ್ರಿಕೆಟ್ ನೋಡ್ತಾ ಮಕ್ಕಳಿಗೆ ಸಂಧ್ಯಾ ವಂದನೆ ಮಾಡು, ಆಯಿತು ಅಂದ್ಬಿಡ್ತಾನೆ ಅವನು. ಇಷ್ಟು ಬೇಗ ಮಾಡಿಬಿಟ್ಯಾ? ಅದೇ ಮಾಡ್ತೀನಿ ಅಂತ ಹೇಳಾಯಿತು ಅಂತ ನಾವು ಈ ಆಯಿತು 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 ಅಂತ ಅಂದುಕೊಂಡೇ ಬಂದ್ವೇ ವಿನಃ ಮಾಡಿಲ್ಲ ನಾವು. ಎಷ್ಟು ಯುಗಗಳು ತೀರಿ ಹೋಯ್ತಣ್ಣ ದೇವರ ಮಾಡದೆ ಕಷ್ಟದಿಂದ ನೊಂದೆ ಕಾಣಣ್ಣ. ಅಷ್ಟದಳದ ಕಂಬ ನಿಲ್ಲಿಸಿ ನಷ್ಟ ಬರುವ ಕಾಲದಲ್ಲಿ ಕೆಟ್ಟ ದೈವಕ್ಕಾಗಿ ನೀನು ದುಷ್ಟ ಕೋಣನ ಶಿರವ ತರಿದು ಉರದೇವರ ಮಾಡಬೇಕಣ್ಣ. ನೀನು ಈ ಜನ್ಮ ಇವತ್ತಲ್ಲ ನಿನಗೆ ಬಂದದ್ದು, ಮನುಷ್ಯ ಜನ್ಮ. ಅನಾದಿ ಕಾಲದಿಂದ ನೀನು ಬರ್ತಾನೇ ಇದೆ, ಬೇರೆ ಬೇರೆ ಯೋನಿಯಲ್ಲಿ ಬರ್ತಿ. ಯಾವಾಗೋ ಒಮ್ಮೆ ದೇವರು ತನ್ನ ಜನ್ಮವನ್ನು, ಒಳ್ಳೆ ಮನುಷ್ಯ ಜನ್ಮವನ್ನು ಕೊಡ್ತಾನೆ. ಆಗ ಮತ್ತೆ ನಿನಗೆ ಸಾಧನೆ ಅಂತ ನೀನು ಪ್ರಾರಂಭ ಮಾಡ್ತಿ. ಮುಂದೆ ಹೋಗೋದೇ ಇಲ್ಲ, ಮೊದಲನೇ ಕ್ಲಾಸಲ್ಲೇ ಇರ್ತೀವಿ. ಇನ್ನೂ ಕೆಲವರು ಟೆಕ್ಸ್ಟ್ ಬುಕ್ಕಿನ ಮೇಲಿನ ಚಿತ್ರ ನೋಡಿಕೊಂಡೇ ಇರ್ತೀವಿ, ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ಒಳಗಿನ ನೋಡು, ಒಳಗೆ ಪುಸ್ತಕ ತೆಗೆದು ಏನಿದೆ ಅದನ್ನು ಮಸ್ತಕಕ್ಕೆ ಹಾಕೋ, ಆಗೋದಿಲ್ಲ. ಎಷ್ಟು ದಿನಗಳು ತೀರಿ ಹೋಯ್ತಣ್ಣ, ಅನೇಕ ಜನ್ಮಗಳು ಆಯಿತು, ನೀನು ಸಾಧನೆ ಮಾಡಿಲ್ಲಪ್ಪ. ಏನಾಯಿತು ಮಾಡದೇ ಇದ್ದರೆ? ನಿಮ್ಮ ಗಂಟೆ ಹೋಯ್ತು. ನಮ್ಮ ಗಂಟಲ್ಲ, ನಿನ್ನ ಗಂಟೆ ಬೆಳೀತು ಪಾಪದ್ದು. ಏನಾಯಿತು ಅಂದರು, ದೇವರ ಮಾಡದೆ ಕಷ್ಟದಿಂದ ನೊಂದೆ ಕಾಣಣ್ಣ. ತುಂಬ ಕಷ್ಟವನ್ನು ಪಡ್ತಾ ಇದ್ದೀವಿ, ಪಟ್ಟೆ ಅಂತಾನೆ ಅಂತಾರೆ. ಸರಿ, ಏನು ಮಾಡೋದು? ಅಷ್ಟದಳದ ಕಂಬ ನಿಲ್ಲಿಸಿ ನಮ್ಮ
ಈ ಮಧ್ಯದಲ್ಲಿರುವ ನಾಡಿ ಇದೆಯಲ್ಲ, ಹೃದಯದಲ್ಲಿ 8 ದಳದ ಕಮಲ ಅಂತ, ಅಷ್ಟದಳದ ಅದೊಂದು ಕಂಬದಂತೆ ಸ್ಟ್ರೈಟಾಗಿ ಆ ಅಷ್ಟದಳದಲ್ಲಿ ದೇವರನ್ನು ಚಿಂತನೆ ಮಾಡ್ತಾ, ನಷ್ಟ ಬರುವ ಕಾಲದಲ್ಲಿ ಕೆಟ್ಟ ದೈವಕ್ಕಾಗಿ ನೀನು, ನಿನಗೆ ನಷ್ಟ ಬರುತ್ತೆ, ನಷ್ಟ ಇನ್ ದಿ ಸೆನ್ಸ್ ಈ ದೇಹ ನಷ್ಟ ಆಗುವ, ದೇಹ ಪಾತ ಆಗುವ ಕಾಲದಲ್ಲಿ, ಇದು ಪರೀಕ್ಷಿತ್ ರಾಜನಿಗೆ ಪ್ರಾಣವನ್ನು ಬಿಡುವ ಕ್ರಮ ಹೇಗೆ ಅಂತ ಹೇಳಿರೋದು. ಇನ್ನೇನು ಪ್ರಾಣ ಬಿಡ್ತಾ ಇದೆ, ಈ ಪ್ರಾಣ ಬಿಡುವ ಸಂದರ್ಭದಲ್ಲಿ ಸುಷುಮ್ನಾ ನಾಡಿಯಿಂದ ಹೇಗೆ ಪ್ರಾಣ ಬಿಡೋದು ಅಂತ ಆಗ ಹೇಳಿದ್ರು. ನಷ್ಟ ಬರುವ ಕಾಲದಲ್ಲಿ ಕೆಟ್ಟ ದೈವಕ್ಕಾಗಿ ನೀನು ದುಷ್ಟಕೋಣನ ಶಿರವ ತರಿದು, ನಿನಗೆ ಪ್ರಾಣೋತ್ಕ್ರಮಣ ಆಗ್ತಾ ಇದೆ, ಇಲ್ಲಿ ಕೆಟ್ಟ ದೈವಕ್ಕಾಗಿ ಅಂತ ಪುರಂದರದಾಸರಂದರು. ಅಲ್ಲ, ಒಳ್ಳೆಯ ದೇವರ ಸಲುವಾಗಲ್ವಾ? ಅಲ್ಲ, ನೀನು ಕೆಟ್ಟಿ ದೇವರಿಗಾಗಿ ನೀನು ಆ ಕೋಣವನ್ನು ಬಲಿ ಕೊಡು, ಅವನ ತಲೆ ತರಿ. ಇಲ್ಲಿ ಯಾವುದು ಕೋಣ? ನಾವೆಲ್ಲ ಹಿಂಸೆಯನ್ನು ಮಾಡಬಹುದಾ? ಹಿಂಸೆಯನ್ನು ಪುರಂದರದಾಸರು ಹೇಳ್ಬೋದಾ? ಅಲ್ಲ, ಕೋಣ ಅಂತಂದರೆ ಅಹಂಕಾರವನ್ನು ಕೋಣ ಅಂತ, ಅಥವಾ ಭಂಡತನ. ಎಮ್ಮೆ ಇದ್ದಾಗಿದೆಯಲ್ಲ ಅಂತಾರಲ್ಲ, ಏನು ಹಾರನ್ನು ಹೊಡೆದ್ರೂ ಹೋಗಲ್ಲ, ಏನು ಮಾಡಿದ್ರೂ ಹೋಗೋದಿಲ್ಲ. ನಮಗೆ ಅಹಂಕಾರದಿಂದ ಯಾರೇ ಸ್ವಾಮಿಗಳು ಹೇಳಲಿ, ಗುರುಗಳು ಹೇಳಲಿ, ಮತ್ತೊಬ್ಬರು ಹೇಳಲಿ, ಆಯಾ ನಮಗೆಲ್ಲ ಗೊತ್ತು ಬಿಡ್ರಿ, ಏನು ಅವ್ರು ಹೇಳೋದು ಅವರೇ ಸರಿ ಇಲ್ಲ, ಹೀಗೆ ನಮ್ಮ ಧೋರಣೆ ಇದೆ. ಅಹಂಕಾರದಿಂದ ಯಾರೇ ಹೇಳಿದರೂ ಕೇಳಿಸಿಕೊಳ್ಳುವ ಸೌಜನ್ಯವೂ ಇಲ್ಲ ನಮಗೆ. ನಾನು ನಾನು ನಮಗೆಲ್ಲ ಗೊತ್ತು, ದುರಹಂಕಾರ ಅಂತಂದರೂ ಅಡ್ಡಿ ಇಲ್ಲ. ಹಾಗಾಗಿ ಅದರ ತಲೆಯನ್ನು ತೆಗಿ, ತಗ್ಗಿ ಬಗ್ಗಿ ನಡಿ, ದೊಡ್ಡವರು ಹೇಳಿದಾಗ ಕೇಳಿಸಿಕೋ. ದುಷ್ಟದೈವಕ್ಕಾಗಿ ಅಥವಾ ದಿವು ಕ್ರೀಡಾಯಾಮ್ ಅಂತ ನೀನೇನು ಮಾಡಿದಿ, ಇಡೀ ಜನ್ಮದಲ್ಲಿ ನಿನ್ನ ಆಟಪಾಠಗಳಿಗಾಗಿ, ನಿನ್ನ ಭೋಗಕ್ಕಾಗೇ ಜೀವನವನ್ನು ಮೀಸಲಿಟ್ಟು, ತ್ಯಾಗಕ್ಕಾಗಿ ಇಡಲೇ ಇಲ್ಲ. ಬರೀ ತಿನ್ನೋದು, ಉಣ್ಣೋದು, ಮಲಗೋದು, ಆನಂದ ಪಡೋದು. ನಾನು ಮಟೀರಿಯಲಿಸ್ಟಿಕ್ ಲೈಫನ್ನೇ ತುಂಬ ದೊಡ್ಡದು ಅಂದ್ಕೊಂಡೆ. ಇದರ ಆಚೆ ಒಂದಿದೆ. ನಾಳೆ ದಿನ ನಾನು ಪರಲೋಕಕ್ಕೆ ಹೋಗಬೇಕು, ಏನಾದರೂ ತೊಗೊಂಡು ಹೋಗಬೇಕು ಅನ್ನುವ ಕಲ್ಪನೆ ಬರಲಿಲ್ಲ. ಬಂದರೂ ಏನಾಗತ್ತೆ, ಬಾಯಲ್ಲಿ ಆಡ್ತಾ ಇರ್ತೀವಿ, ಅಯ್ಯೋ ಈಗಿಂದ ಯಾಕ್ರಿ, ಸುಮ್ಮನೆ ಸಾಯೋ ಮಾತಿಗಿಂದ ಆಡಬೇಡಿ. ಸಾಯೋ ಮಾತು ಆಡೋದಲ್ಲಪ್ಪ, ಏನಾದರೂ ಸಾಧನೆ ಮಾಡು. ಅದನ್ನೆಲ್ಲ ಆಮೇಲೆ ಮಾಡಿದ್ರೆ ಆಯಿತು, ಆಮೇಲೆ ಟೈಮ್ ಇದೆ, ಈಗಿಂದ ಯಾಕೆ? ಹೌದು, ನಿಮಗೆ ಎಷ್ಟು ವಯಸ್ಸು ಅಂದರೆ ಈಗಿನ್ನೂ 69. ಅಲ್ಲೋ, ಇನ್ಯಾವಾಗೋ? ಈಗಲೋ ಇನ್ಯಾವಾಗಲೋ? ಇನ್ಯಾವತ್ತು ನೀನು ಮಾಡೋದು? ಆದ್ದರಿಂದ ಅಂದರು, ಸರಿ, ಅಷ್ಟದಳದ ಕಂಬ ನಿಲ್ಲಿಸಿ ನಷ್ಟ ಬರುವ ಕಾಲದಲ್ಲಿ ಕೆಟ್ಟ ದೈವಕ್ಕಾಗಿ ನೀನು ಕೆಟ್ಟಿ ಪರಮಾತ್ಮನ ಪ್ರೀತಿಗಾಗಿ ಆ ದುಷ್ಟಕೋಣನ ಶಿರವ ತರಿದು, ಆ ಅಹಂಕಾರ ಅನ್ನುವ ಕೋಣನ ಶಿರಸ್ಸನ್ನು ನೀನು ತರಿಬೇಕು, ಅದನ್ನು ತೆಗಿ ಅಂದರು. ಇದಾದ ಮೇಲೆ ಮುಂದಂದರು, ಕಷ್ಟಕರ್ತವೆಂಬ ಕುರಿಯಣ್ಣ ಅದನ್ನು ತಂದು ಕಟ್ಟಿ ತಲೆಯನು ಹೊಡೆಯಬೇಕಣ್ಣ. ಅಷ್ಟಮದದ ಕುರಿಗಳನ್ನು ಕಟ್ಟಿ ತಲೆಯನ್ನು ಚಂಡನಾಡಿ, ಹುಟ್ಟಿ ತಿರುಗುವ ಕೋಳಿಯನ್ನು ಕುಟ್ಟಿ ಚೂರಿ ಹಾಕುತ್ತಲಿ ಉರದೇವರ ಮಾಡಬೇಕಣ್ಣ. ಇಲ್ಲಿ ಆ ದೇವತೆ, ಊರಿನಲ್ಲಿರುವ ಗ್ರಾಮ ದೇವತೆಗೆ ಹೀಗೊಂದು ಪದ್ಧತಿ ಇದೆಯಂತೆ. ಪೋತರಾಜ ಅಂತ ಒಬ್ಬ ಇರ್ತಾನಂತೆ, ಪೋತರಾಜ ಅಂತ. ಅವನೇನು ಮಾಡ್ತಾನೆ, ಕೋಣ, ಕುರಿ, ಕೋಳಿ, ಮೇಕೆ ಇವುಗಳನ್ನೆಲ್ಲ ಬಲಿ ಕೊಡ್ತಾನೆ ಆ ದೇವತಾ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ. ಅದರಲ್ಲಿ ಆ ಪೋತರಾಜ ಏನು ಮಾಡ್ತಾನೆ, ಮೊದಲು ಕೋಳಿಯನ್ನು ಕುಟ್ತಾನಂತೆ, ಕುಟ್ಟಿ ಅದರ ರಕ್ತವನ್ನು ಅವನೇ ಹೀರ್ತಾನಂತೆ. ಅದು ಏನೋ ಪದ್ಧತಿಗಳಿದೆ. ಆ ನಂತರದಲ್ಲಿ ಈ ಬೇರೆ ಬೇರೆ ರಕ್ತದಿಂದ ಅಭಿಷೇಕ ಮಾಡಿ, ಚಾವಟಿಯಿಂದ ಮೇಕೆಗೆಲ್ಲ ಹೊಡೆದು, ಕೋಣಗಳನ್ನು ಹೊಡೆದು, ಅನಂತರದಲ್ಲಿ ಅದರ ಚಲೆಯನ್ನು ಚೆಂಡಾಡಿ ರುಂಡ ಮುಂಡ ಬೇರ್ಪಡಿಸಿ ಏನೋ ಅದರ ಪ್ರತಿಷ್ಠಾಪನೆ. ನಿನ್ನ ದೇಹದಲ್ಲಿ ಭಗವಂತನನ್ನು ನಿಲ್ಲಿಸಬೇಕಾದರೆ ನೀನು ಇದನ್ನೆಲ್ಲ ಮಾಡು. ಆದರೆ ಕೋಣ ಅಂದರೆ ಇಲ್ಲಿ ಕಾಣುವ ಕೋಣ, ಕುರಿ, ಮೇಕೆ ಅಲ್ಲ, ಅದೆಲ್ಲ ನಿನ್ನಲ್ಲೇ ಇದೆ ಅಂದರು. ಒಂದು ರೀತಿ ನೀನೇ ಝೂ, ನಿನ್ನಲ್ಲೇ ಎಲ್ಲ ಇದೆ ಅಂದರು. ಯಾವುದ್ಯಾವುದಿದೆ? ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಇಲ್ಲಿ ಹೇಳಿರೋದು ಕುರಿ, ಕೋಣ ಎಲ್ಲ. ನಮ್ಮ ಯಾದವಾರರಂತಾರೆ, ನನ್ನಲ್ಲಿ ಒಂದು ಆನೆ ಇದೆ ಅಂತ. ಅಲ್ಲ ಸ್ವಾಮಿ, ನನ್ನಲ್ಲಿ ಆನೆ ಇದೆಯೋ ನಾನೇ ಆನೆ ಇದ್ದಾಗಿದ್ದೇನೋ? ಇಲ್ಲ, ನಿನ್ನಲ್ಲೇ ಆನೆ ಅಂದರು. ಯಾವುದದು ಆನೆ? ಆಶಾಮದ ಪ್ರಭೃತಿ ಸಿಂಹ ವೃಕಾದಿಶತ್ವ. ಅವರಂದರು ಆಶಾ, ಆಸೆ, ಮದ ಇವೇ ಮೊದಲಾದಂತಹ ಸಿಂಹಗಳಿಂದ ತುಂಬಿದ ಕಾಡಂತೆ. ಆಶಾಮದ ಪ್ರಭೃತಿ ಸಿಂಹ ವೃಕಾದಿ ಸತ್ವ.
ವೃಕ ಅಂದರೆ ತೋಳ, ಇವುಗಳಿಂದ ತುಂಬಿದೆ. ಯಾವುದು? ಈ ದೇಹ ಅನ್ನುವ ಅರಣ್ಯ. ಆಶಾಮದ ಪ್ರಭೃತಿ ಸಿಂಹ ವೃಕಾದಿಸತ್ವ ಕೀರ್ಣೇಶತೋ ಭವಭಯಂಕರ ಕಾನನೇಶು, ಅಥವಾ ಸಂಸಾರವೆಂಬ ಕಾನನ. ಇಲ್ಲಿ ಆಸೆಯಲ್ಲಿ ನನಗೆ ಇರೋದು. ಪಂಚೇಶು ಚೋರ ಹೃತಬೋಧ ಸುವಿತ್ತಕಸ್ಯ, ಪಂಚಬಾಣ ಮನ್ಮಥನಿಂದ ನನ್ನ ಜ್ಞಾನ ಅನ್ನೋದು ಕಿತ್ತುಕೊಳ್ಳಲ್ಪಟ್ಟಿದೆ. ಇದರ ಮಧ್ಯೆ ಏನಾಗಿದೆ? ಒಂದು ಆನೆ ಅಟ್ಟಿಸ್ಕೊಂಡ್ಬರ್ತಾ ಇದೆ ಅಂದರೆ ಅದ್ಯಾವುದು? ತೃಷ್ಣಾಕ್ಯವಾರಣ ಭಯೇನ ದಿಗಂತ ಭಾಜ, ಆಸೆ ಅನ್ನೋ ಆನೆ ಅಂತ. ಲಕ್ಷ್ಮೀ ನಿವಾಸ ಭವನೀರ ವಿಹೀನ ಕೂಪ ಮಧ್ಯೆ ಸ್ಥಿತಸ್ಯ ಮದಭಾರ ವಿಭಿನ್ನ ಬುದ್ಧೇ ತೃಷ್ಣಾಕ್ಯ ವಾರಣ ಭಯೇನ ದಿಗಂತ ಭಾಜೋ ವಾಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ. ಆಸೆ ಅನ್ನುವ ಆನೆ ಅಟ್ಟಿಸ್ಕೊಂಡ್ಬರ್ತಾ ಇದೆ. ನಿಮ್ಮ ಜೀವನದಲ್ಲಿ ಆಸೆ ಅನ್ನೋ ಆನೆ. ಇಲ್ಲಿ ರೆಫರೆನ್ಸ್ ಕಾಂಟೆಕ್ಸ್ಟಿಗೆ ಸಂಬಂಧಪಟ್ಟದ್ದು. ಕುರಿ ಅಂದರೆ ಯಾವುದು, ಕೋಳಿ ಅಂದರೆ ಯಾವುದು, ಆಮೇಲೆ ಮೇಕೆ ಅಂದರೆ ಯಾವುದು, ಅದನ್ನು ಪುರಂದರದಾಸರು ಹೇಳಿದ್ದಾರೆ. ಅದು ಬಿಡಿಸಿದಾಗ ನಮಗೆ ಅರ್ಥ ಆಗತ್ತೆ. ಅವರಂತಾರೆ ಪುರಂದರದಾಸರು, ಏನಾಗಿದೆ ನಮ್ಮ ದೇಹದಲ್ಲಿ ಅಂದರೆ, ಮೊದಲು ನೀನು ಮಾಡಬೇಕಾದದ್ದು ಕಷ್ಟಕರ್ತವೆಂಬ ಕುರಿಯಣ್ಣ, ಅದನ್ನು ತಂದು ಕಟ್ಟಿ ತಲೆಯನು ಹೊಡೆಯಬೇಕಣ್ಣ. ಕಷ್ಟಕರ್ತ ಏನದು? ಕಷ್ಟಕರ್ತ ಯಾರು ಅಂದರೆ, ಇಲ್ಲಿ ಕಷ್ಟತರ್ಕವೆಂಬ ಕಷ್ಟತರ್ಕಗಳು. ನಾವು ಆಚರಣೆಯನ್ನು ಮಾಡ್ತೇವೆ, ದೇವಸ್ಥಾನಕ್ಕೆ ಬರ್ತೇವೆ, ನಮ್ಮ ಕುಲಕ್ಕೆ ಹೇಳಿದ ಆಚರಣೆಯನ್ನು ಒಬ್ಬ ಸಾತ್ವಿಕನಾದವನು ಮಾಡ್ತಾನೆ. ತನ್ನ ಕೈಲಾದಷ್ಟು ಸ್ನಾನ, ಸಂಧ್ಯಾವಂದನೆ, ದೇವರ ಪೂಜೆ, ಅವನ ಲಿಮಿಟ್ ಎಷ್ಟು, ಬಾವಿನೋ ಬೋರ್ವೆಲ್ಲೋ ಏನು ಸಾಧ್ಯವೋ ಅಂತೂ ಮಾಡ್ತೇವೆ. ಮಾಡಿದ ಮೇಲೆ ನಮಗೊಂದು ಡೌಟ್ ಇದೆ, ಇಷ್ಟೆಲ್ಲ ಮಾಡ್ತಾಯಿದ್ರು ಇದು ದೇವರು ಮುಟ್ಟತ್ತೋ ಇಲ್ಲೋ? ಇದು ಪ್ರತಿಯೊಬ್ಬರಿಗೂ ಇದೆ.